ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯ ಪ್ರತೀಕಾರಕ್ಕೆ ಸೇನೆಗೆ ಪರಮಾಧಿಕಾರವನ್ನು ಈಗ ಪ್ರಧಾನಿ ಮೋದಿಯವರು ಕೊಟ್ಟಿದ್ದಾರೆ. ಇವತ್ತು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳು ನಡೆಯುತ್ತೆ. ಹಾಗಾದರೆ ಯುದ್ಧ ಫಿಕ್ಸಾ? ಇದರ ಸಾಧಕ ಬಾಧಕಗಳು ಏನು? ಹಾಗೆ ಸೇನೆಗೆ ಪರಮಾಧಿಕಾರವನ್ನು ಕೊಡಬಹುದಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡೋಣ. ಮೂವರು ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ನಿವೃತ್ತ ಕರ್ನಲ್ VM ನಾಯಕ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿವೃತ್ತ ವಿಂಗ್ ಕಮಾಂಡರ್ ಆಗಿರ್ತಕ್ಕಂಥ ಸುದರ್ಶನ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಕ್ಷಣಾ ವಲಯದ ವಿಶ್ಲೇಷಕರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮಿಂದನೇ ಆರಂಭ ಮಾಡ್ಬಿಡ್ತೀನಿ ಗಿರೀಶ್ ಸರ್ ಅವರೇ. ಈಗ ಸೇನೆಗೆ ಕೊಟ್ಟಿರುವಂತಹ ಪರಮಾಧಿಕಾರ ನೀವು ಬುದ್ಧಿ ಕಲಿಸಿ ಪಾಕಿಸ್ತಾನಕ್ಕೆ ಅಂತ ಏನು ಸಾಧಕ ಬಾಧಕಗಳು ಏನು? ಇದು ಹೀಗೆ ಕೊಡಬಹುದಾ ಹೇಗೆ ಅಂತ? ಈ ಪರಮಾಧಿಕಾರ ಕೊಟ್ಟಿರ್ತಾರೆ ಖಂಡಿತ. ದೇ ವುಡ್ ಹ್ಯಾವ್ ಫಿಕ್ಸ್ಡ್ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾರೆ. ನೀನು ಹೋಗಿ ಇಂಥ ಜಾಗ ಆಕ್ಯುಪೈ ಮಾಡಬೇಕು, ಇಂಥ ಜಾಗ ಹೊಡಿಬೇಕು, ಏನೋ ಒಂದು ಫಿಕ್ಸ್ ಮಾಡಿ ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿಕೊಟ್ಟು ಬಿಡ್ತಾರೆ. ಯಾವುದು ಈ NSA ಪ್ರೈಮ್ ಮಿನಿಸ್ಟರ್ ಹೆಡೆಡ್ ಬೈ ಇದು ಎಲ್ಲ ದೇ ವಿಲ್ ಫಿಕ್ಸ್ ಎ ಟಾರ್ಗೆಟ್. ಆ ಟಾರ್ಗೆಟ್ನ ಅಚೀವ್ ಮಾಡಿ, ಇಷ್ಟು ದಿವಸಗಳ ಕಾಲದಲ್ಲಿ ಅಚೀವ್ ಮಾಡಿ ಆ ಟಾರ್ಗೆಟ್ನ. ಅದನ್ನ ಹೇಗೆ ಅಚೀವ್ ಮಾಡ್ತೀರಾ, ಇಟ್ ಈಸ್ ಲೆಫ್ಟ್ ಟು ಯು. ಓಕೆ, ಸೇನಾದವರು, ವಾಯುದವರು ಮತ್ತು ನೇವಿಯವರು ಹೇಗೆ ಆ ಟಾರ್ಗೆಟ್ ಅಚೀವ್ ಮಾಡ್ತೀರಾ, ಐ ಹ್ಯಾವ್ ಗಿವನ್ ಯು ಫುಲ್ ಫ್ರೀಡಮ್. ಓಕೆ, ಬಟ್ ಯು ಶುಡ್ ಅಚೀವ್ ದಟ್ ಟಾರ್ಗೆಟ್ ಆ್ಯಂಡ್ ಕಮ್ ಬ್ಯಾಕ್. ಆ ಥರ ಫಿಕ್ಸ್ ಮಾಡಿರ್ತಾರೆ. ಅಂದರೆ ಸೇನಾ ಪರಮಾಧಿಕಾರ ಕೊಟ್ಟಿದ್ದಾರೆ ಅಂದರೆ ನೀವು ಏನು ಬೇಕಾದ್ರೂ ಮಾಡಿ ಪಾಕಿಸ್ತಾನ ಹೊಡೆದ್ಬಿಡಿ, ಇಲ್ಲ ಇದನ್ನ ಮಾಡಿ, ದಾಳಿ ಮಾಡಿ, ನ್ಯೂಕ್ಲಿಯರ್ ದಾಳಿ ಮಾಡಿ, ಆ ಥರ ಅಧಿಕಾರ ಕೊಡಲ್ಲ. ಸೊ ಸಮ್ ನಿಖರವಾದ ಟಾರ್ಗೆಟ್ ಅಂತೂ ಕೊಟ್ಟಿರ್ತಾರೆ. ನಿಖರವಾದ ಟಾರ್ಗೆಟ್ ಇರುತ್ತೆ. ಟಾರ್ಗೆಟ್ ಅದನ್ನ ರಿಲೀವ್ ಯಾರು ಮಾಡಲ್ಲ. ಇಟ್ ಕೆನಾಟ್ ಆಲ್ಸೋ ಬಿ ಟೋಲ್ಡ್ ನಾರ್ ಇಟ್ ಕೆನಾಟ್ ಆಲ್ಸೋ ಬಿ ಸ್ಪೋಕನ್ ಆನ್ ಪಬ್ಲಿಕ್ ಡೊಮೇನ್. ಏನು ಟಾರ್ಗೆಟ್ ಕೊಡ್ತಾರೆ, ಏನು ಇದು ಮಾಡ್ತಾರೆ, ಕೆಲವೊಂದು ಸೇನಾ ರಹಸ್ಯಗಳನ್ನ ಕಾಪಾಡ್ಕೊಳ್ಳಿ ಅಲ್ವಾ? ಆಫ್ಕೋರ್ಸ್. ನಾಯಕ್ ಸರ್, ನೀವೇನು ಹೇಳ್ತೀರಾ ಸರ್? ಇವಾಗ ಈಗ ಇಲ್ಲಿ ತನಕ ನಮ್ಮ ದೇಶ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು, ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಇಲ್ಲಿ ತನಕ ಸೇನೆಗೆ ಕೊಟ್ಟರೋ ಪರಮಾಧಿಕಾರದವರೆಗೆ ಏನು ಹೇಳ್ತೀರಾ? ಇದು ಒಂದು ಥರ ಏನಂತಂದ್ರೆ ಫುಲ್ ಪವರ್ಸ್ ಟು ದ ಆರ್ಮಿ ಅಂತಂತಂದ್ರೆ, ಈಗ ಆ್ಯಕ್ಚುಲಿ ಓವರ್ ಆಲ್ ಡಿಸಿಷನ್ ತೊಗೊಳ್ಳೋದು ಗೌರ್ಮೆಂಟೇ ತೊಗೋಬೇಕು. ಆ್ಯಕ್ಚುಲಿ ಗೌರ್ಮೆಂಟ್ ಅವ್ರು ಹೇಳಿದಂಗೆ ಯಾವುದಾದ್ರೂ ಒಂದು ಲಿಮಿಟೆಡ್ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಲಿಮಿಟೆಡ್ ಟೆರಿಟರಿ ಫಿಕ್ಸ್ ಮಾಡಿಕೊಂಡು ಗೋ ಹೆಡ್ ಕೊಟ್ಟಿರ್ತಾರೆ. ಬಟ್ ಇದರಿಂದ ಒಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ, ಈ ಫುಲ್ ಪವರ್ಸ್ ಕೊಡೋದು ಅಥವಾ ಇದೇನಂತಂದಿರಿದ್ರೆ ನಡುವೆ ಇಂಟರ್ವೆನ್ಷನ್ ಇರ್ತದಲ್ಲ, ಕಮಿಂಗ್ ಬ್ಯಾಕ್ ಅಂಡ್ ಸೀಕಿಂಗ್ ಪರ್ಮಿಷನ್, ಶುಡ್ ವಿ ಡೂ, ಏನ್ ಮಾಡಬೇಕು, ನಿಲ್ಸೋಣ, ಇದು ಮಾಡೋಣ ಅಂತ, ದಟ್ ಕೈಂಡ್ ಆಫ್ ಹರ್ಡಲ್ಸ್, ಟೈಮ್ ವೇಸ್ಟೇಜ್, ದಟ್ ಈಸ್ ಎಲಿಮಿನೇಟೆಡ್. ಅದು ಪರಮಾಧಿಕಾರ ಅಂದ್ರೆ ಪರಮಾಧಿಕಾರ, ದಟ್ ಈಸ್ ಎಲಿಮಿನೇಟೆಡ್. ಸೆಕೆಂಡ್ ಏನಪ್ಪ ಅಂದ್ರೆ, ಇದ್ರದ್ದು ಎಲ್ಲ ಪ್ಲಾನ್ ಬಿನೂ ಇರ್ತದೆ. ಸಪೋಸ್ ಫಾರ್ ಎಕ್ಸಾಂಪಲ್ ಹೈಪೋಥೆಟಿಕಲಿ ಅವು ಏನಂತಂದ್ರೆ ಟಾರ್ಗೆಟ್ ಏನಂತ ರಿವೀಲ್ ಮಾಡೋಕ್ಕಾಗೋದಿಲ್ಲ. ವಿ ಕ್ಯಾನ್ ಓನ್ಲಿ ಸ್ಪೆಕ್ಯುಲೇಟ್. ಅದು ಪಬ್ಲಿಕ್ಲಿ ಹೇಳೋಕ್ಕೂ ಆಗೋದಿಲ್ಲ, ಯಾಕಂದ್ರೆ ದೇರ್ ಆರ್ ಸೀಕ್ರೆಟ್ಸ್ ಇನ್ವಾಲ್ವ್ಡ್. ಸೊ ಅದು ಲೆಟ್ ಅಸ್ ಸೇ ಹೈಪೋಥೆಟಿಕಲಿ ಒಂದು ಎಕ್ಸಾಂಪಲ್ ಅಂತಲೇ ತಗೋರಿ. ಏನಂತಂದ್ರೆ, ಇಡೀ ಇಂಟರ್ನ್ಯಾಷನಲ್ ಒಪಿನಿಯನ್ ಕಾಪಾಡಿಕೊಂಡು ಅವ್ರದ್ದು ಸಪೋರ್ಟೂ ಇರಬೇಕು ನಮ್ಮ ಜೊತೆಗೆ ಅಂತ ಏನಾದರೂ ಉದ್ದೇಶ ಇದ್ದರೆ, ಲೈಕ್ಲಿ ಟಾರ್ಗೆಟ್ ವುಡ್ ಬಿ ಏನಂತಂದ್ರೆ ಟೆರರ್ ಕ್ಯಾಂಪ್ಸ್. ಸೊ ಟೆರರ್ ಕ್ಯಾಂಪ್ಸ್ ಲಾಸ್ಟ್ ಟೈಮ್ ಒಂದು ಟೆರರ್ ಕ್ಯಾಂಪ್ ಡಿಸ್ಟ್ರಾಯ್ ಆಯಿತು. ಈ ಸಲ ಮಲ್ಟಿಪಲ್ ಇರ್ಬೋದು. ಅಲಾಂಗ್ ವಿತ್ ದಟ್ ದೇರ್ ಮೈಟ್ ಬಿ ಎ ಮೂವ್ ಇನ್ಸೈಡ್ ಬೈ ಏನಪ್ಪ ಅಂದರೆ ಆರ್ಮಿ ಟ್ರೂಪ್ಸ್ ಆಲ್ಸೋ. ಸೊ ಸೈಮಲ್ಟೇನಿಯಸ್ಲಿ ಏರ್ ಆ್ಯಂಡ್ ನೇವಿದನ್ನು ಮೂವ್ಮೆಂಟ್ ಮಾಡ್ಬೋದು. ಯಾಕಂದ್ರೆ ಇವೆಲ್ಲ ಮಾಡಿದ್ರೂ ವಿಲ್ ಸ್ಟಿಲ್ ಬಿ ಜಸ್ಟಿಫೈಡ್. ಯಾಕಂದ್ರೆ ನಾವು ದೇ ಆರ್ ಬ್ಲೀಡಿಂಗ್ ಅಸ್ ಫಾರ್ ಲಾಸ್ಟ್ 35 years. ವಿ ಆರ್ ಜಸ್ಟಿಫೈಡ್ ಇನ್ ಟೇಕಿಂಗ್ ಆ್ಯಕ್ಷನ್ ಆನ್ ಒನ್ ಸೈಡ್. ಸೆಕೆಂಡ್ ಸೈಡ್ ಏನಂತಂದರೆ ವೇಟ್ ಆ್ಯಂಡ್ ವಾಚ್. ಯಾಕಂದ್ರೆ ಇದಕ್ಕಿಂತ ಗ್ರೇಟೆಸ್ಟ್ ನಮಗೆ ಥ್ರೆಟ್ ಆಫ್ ವಾರ್ ಯಾವಾಗಿತ್ತಂತಂದ್ರೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗಿತ್ತು. ಎಂಟೈರ್ ಕಂಟ್ರಿ ಮೊಬೈಲೈಸ್ ಆಗಿತ್ತು. ನಾವೆಲ್ಲ ರಾಜಸ್ಥಾನ್ ಬಾರ್ಡರ್ದಲ್ಲಿ ಇದ್ದೀವಿ. 1 year 9 months ಆರ್ 1 year ಏನಪ್ಪ ಅಂದ್ರೆ ಇಟ್ ವಾಸ್ ಇನ್ ಅ ಸ್ಟೇಟ್ ಆಫ್ ವಾರ್, ಕಂಪ್ಲೀಟ್ಲಿ ಡಿಪ್ಲಾಯ್ಡ್ ಇದ್ವಿ. ಅಂತ ಗ್ರೇವ್ ರೀಸನ್ ಇತ್ತು. ಇವನ್ ಇಫ್ ಯು ಗಾನ್ ಫಾರ್ ವಾರ್ ಏನಂತಂದ್ರೆ ನೋ ಬಡಿ ವುಡ್ ಹ್ಯಾವ್ ಅಬ್ಜೆಕ್ಟೆಡ್ ವೈ ಯು ಗಾನ್ ಫಾರ್ ವಾರ್ ಅಂತ ರೀಸನ್ ಇತ್ತು. ಆದ್ರೂ ಯುದ್ಧಕ್ಕೆ ಹೋಗ್ಲಿಲ್ಲ. ಬೆಳವಣಿಗೆಗಳಾಗಿದ್ವು ಅವಾಗ. ಬೆಳವಣಿಗೆ ಅಂದ್ರೆ ಮೊಬಿಲೈಸ್ ಆಗಿತ್ತು. ಕಂಪ್ಲೀಟ್ ಎಂಟೈರ್ ಇಂಡಿಯನ್ ಆರ್ಮಿ ವಾಸ್ ಮೊಬಿಲೈಸ್ಡ್ ಫಾರ್ ಫುಲ್ ಸ್ಕೇಲ್ ವಾರ್. ಆದ್ರೂ ಅವಾಗ ಯುದ್ಧ ಆಗ್ಲಿಲ್ಲ. ಯಾಕಂದ್ರೆ ಅಮೆರಿಕ ಇಂಟರ್ವ್ಯೂನ್ ಮಾಡಿ, ಯು ವಾಂಟ್ ಟು ಗೋ ಫಾರ್ ವಾರ್, ಗೋ, ಯು ಯೂಸ್ 1 nuclear weapon, he will use 1 nuclear weapon, you have 10 lakh bodies this side, 10 lakh bodies this side ಅಂತಕೊಂಡು ದೇ ವಾರ್ನ್ಡ್ ಆಲ್ಸೋ. ಯಾಕಂದ್ರೆ ಈಗ ನೋಡು, ಈಗ ನ್ಯೂಕ್ಲಿಯರ್ ಥ್ರೆಟ್ ಅವರು ಕೊಡ್ತಾರೆ, ಇವರು ಕೊಡ್ತಾರೆ. ರಿಮೆಂಬರ್ ಆನ್ ಗ್ರೌಂಡ್ ಇಟ್ ಈಸ್ ಬಿಕಾಸ್ ಆಫ್ ನ್ಯೂಕ್ಲಿಯರ್ ವೆಪನ್ ವಿ ಆರ್ ನಾಟ್ ಫೈಟಿಂಗ್ ಎ ವಾರ್. ಅಷ್ಟೇ. ಯುಕ್ರೇನ್ದಲ್ಲಿ ಏನಾದರೂ ಯುಕ್ರೇನ್ ಸಪರೇಟ್ ಆದಾಗ ಅವರು ನ್ಯೂಕ್ಲಿಯರ್ ವೆಪನ್ ಅಸೆಟ್ಸ್ ರಷ್ಯಾಗೆ ರಿಟರ್ನ್ ಮಾಡಿದ್ದಿಲ್ಲ ಅಂದ್ರೆ ಇವತ್ತು ರಷ್ಯಾ ಅಟ್ಯಾಕ್ ಮಾಡ್ತಿದ್ದಿಲ್ಲ. ಹೌದು. ಸೊ ನಿಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದ್ರೆ ದಟ್ ಇಸ್ ಅ ಗ್ಯಾರಂಟಿ. ಏನಂತಂದ್ರೆ ಅದೊಂದು ಭದ್ರತೆ ಇದ್ದಂಗೆ, ನಮ್ಗೆ ಸೆಕ್ಯೂರಿಟಿ ಇದ್ದಂಗೆ ಅದಂತ ನಮ್ಮ ದೇಶಕ್ಕೆ. ಓಕೆ.
ನ್ಯೂಕ್ಲಿಯರ್ ವಿಚಾರಕ್ಕೆ ಮಾತಾಡ್ತಾ ಹೋಗೋಣ ಸರ್. ಮುಖ್ಯವಾಗಿ ಈಗ ಒಂದು ಕಡೆ ಈಗ ರಾಜತಾಂತ್ರಿಕ ಸಮರವನ್ನು ಪ್ರಧಾನಿ ಮೋದಿಯವರು ಸಾರಿದ್ದಾರೆ, ಅದರ ನಡುವೆ ಈಗ ಪರಮಾಧಿಕಾರವನ್ನು ಕೂಡ ಕೊಟ್ಟಿರುವಂಥದ್ದು. ಪಾಸಿಬಲ್ ಟಾರ್ಗೆಟ್ಸ್ಗಳು ಏನಿರಬಹುದು ಸರ್ ಸೇನೆಯಿಂದ? ನೋಡಿ, ಅದು ನಿಟಿಗ್ರಿಟಿ ಫೀಲ್ಡ್ ಕಮಾಂಡರ್ಸ್ಗಳು ಬಿಟ್ಟಿದ್ದು. ಓಕೆ, ಇಂತಹ ಒಂದು ರಾಜಕೀಯ ನಾಯಕತ್ವದ ಹೇಳಿಕೆ ವಾಯುಸೇನೆಗೆ ಬಹಳ ಅವಶ್ಯಕ. ಕಾರ್ಗಿಲ್ ವಾರದಲ್ಲಿ ಏನಾಯ್ತು, ವಾಜಪೇಯಿ ಅವರು, ಅಂದಿನ ಪ್ರಧಾನಿ ವಾಜಪೇಯಿ ಏನು ಹೇಳಿದ್ರು, ಅಟ್ ಎನಿ ಕಾಸ್ಟ್ ಡು ನಾಟ್ ಕ್ರಾಸ್ LOC. ಇದು ವಾಯುಸೇನೆಗೆ ಕೈ ಕಟ್ಟಿದ್ದಾರೆ. ಓಕೆ, ಇಟ್ ವಾಸ್ ಅ ಗ್ರೇಟ್ ಬ್ಲಂಡರ್ ಸ್ಟೇಟ್ಮೆಂಟ್ ಬೈ ಪ್ರೈಮ್ ಮಿನಿಸ್ಟರ್ ದಟ್ ಟೈಮ್. ಯಾಕಂದರೆ ಈಗ ನೋಡಿ, ವಾಯುಸೇನೆ ಒಂದು ವಿಶ್ವರೂಪ ತೋರಿಸ್ಬೇಕು ಶತ್ರುಗಳ ಸೈನ್ಯಕ್ಕೆ ಅಂದರೆ ಅದನ್ನು ಫ್ರೀ ಆಗಿಬಿಟ್ಬಿಡ್ಬೇಕು. ಯು ಸೆಲೆಕ್ಟ್ ಯುವರ್ ಟಾರ್ಗೆಟ್, ಯು ಕಮ್ ಫ್ರಮ್ ಎನಿ ಡೈರೆಕ್ಷನ್. ಓಕೆ, ವೆನ್ ದೇ ಕಾರ್ಗಿಲಲ್ಲಿ ವೆನ್ ದೇ ಡಿಮಾರ್ಕೇಟೆಡ್ LOC ಶುಡ್ ನಾಟ್ ಬಿ ಕ್ರಾಸ್ಡ್ ಅಟ್ ಎನಿ ಟೈಮ್. ಅದು ಈಗ ಮೊದಲೇ ಶಿಖರಗಳು 16,000ದಿಂದ 17,000ವರೆಗೂ ಇದ್ದಾವೆ. ಹೌದು, ಅವ್ರ ಹತ್ರ ಮಿಸೈಲ್, ಶೋಲ್ಡರ್ ಫೈರ್ಡ್ ಮಿಸೈಲ್ ಕ್ಯಾನ್ ಫೈರ್ ಅಪ್ ಟು 4,000. 20,000 ಆಯಿತು. 20,000 ಅಡಿ ಮೇಲೆ ಯಾವುದೋ ಒಂದು ವಿಮಾನ ಬಂದು ಅದು ಇದೇ ಡೈರೆಕ್ಷನಲ್ಲಿ ಬರಬೇಕು, ನಾರ್ತ್ ಸೌತ್, ನಾಟ್ ಈಸ್ಟ್ ವೆಸ್ಟ್. ಈಸ್ಟ್ ವೆಸ್ಟ್ ಅಂದರೆ ದ ರೇಡಿಯಸ್ ಆಫ್ ಟರ್ನ್ ಇಟ್ ಕ್ರಾಸ್ LOC. ಸೊ ಇಂಥ ಒಂದು ಹೇಳಿಕೆ ಏನಿದೆ, ರಾಜಕೀಯ ನಾಯಕತ್ವದ ಹೇಳಿಕೆ, ಅದು ಕೊನೆಯ ಸೈನಿಕನಿಗೂ ಒಂದು ಮನೋಬಲ ಕೊಡುತ್ತೆ. ಧೈರ್ಯ. ಎಸ್, ಏನ್ ಬೇಕಾದ್ರೂ ಮಾಡಿ. yes, we got the orders, and the field commanders are the ones who will apply what target system we have to attack anteli. So it is a very, very important statement by the Prime Minister. What happened after 26/11? Air Force Chief said we are ready. We are waiting for orders. Yes. Did the orders come? No, because the leadership was lacking that will to go ahead. ಹೌದು, ಆ ಗೋ ಅಹೆಡ್ ಅಂತ ಹೇಳ್ತಕ್ಕಂಥ ಧ್ವನಿ ಗಟ್ಟಿಯಾಗಿರಬೇಕು. Yes, ಅಲ್ವಾ? that will affect the last soldier who is sitting in Siachen. ಎಸ್ ಎಸ್ ಗಿರಿ ಸರ್, ಈಗ 9 ದಿನ ಆಯಿತು ಈ ಅಟ್ಯಾಕ್ ಆಗಿ, ಇವತ್ತು 9ನೇ ದಿನ. ಈ 9 ದಿನಗಳು ಕೂಡ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಯಾವ ರೀತಿ ಕಟ್ಟಾಕಬೇಕು ಆ ಕೆಲಸವನ್ನು ಮಾಡಿದ್ರು. ಬಟ್ ಅದರ ಇನ್ನೊಂದು ಮುಖವನ್ನು ನೋಡೋದಾದರೆ ನಮ್ಮನ್ನು ಕಟ್ಟಾಕ್ತಿರ್ತಕ್ಕಂಥ ಅಂಶಗಳೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ? ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಇಶಾಕ್ ದರ್, ಅದೇ ನಮ್ಮ ನವಾಜ್ ಶರೀಫ್ ಅಳಿಯ, ಅವನು ಯಾರು ನವಾಜ್ ಶರೀಫ್ ಅಳಿಯ ಇದಾನಲ್ಲ, ಇಶಾಕ್ ದರ್ ಅಂತ ಅವನು ಈಸ್ ದಿ ಡೆಪ್ಟಿ ಪ್ರೈಮ್ ಮಿನಿಸ್ಟರ್, ಆಲ್ಸೋ ಫಾರಿನ್ ಮಿನಿಸ್ಟರ್. ಅವನದೆಲ್ಲ ನೀವು ಕಾಮೆಂಟ್ಸ್ ನೋಡಿದ್ರೆ, ಇವರು ಅಟ್ಯಾಕ್ ಮಾಡೋ 10 ನಿಮಿಷದಲ್ಲಿ ಪಾಕಿಸ್ತಾನ ಅಂತ ಹೆಂಗೆ ತಂದರು, ಮತ್ತೆ ಚೈನಾದವ್ರ ಜೊತೆ ಮಾತಾಡ್ತಾನೆ, ಇತ್ಲಾಗೆ ಈ ಟರ್ಕಿ ಅವ್ರ ಜೊತೆ ಮಾತಾಡ್ತಾನೆ. ಸೊ ಈ ಕಡೆ ಎಲ್ಲ ಆ ಒಂದು ಪಾಯಿಂಟ್ನ ಮೇಲೆತ್ತಿ ಎತ್ತಿ ಹಿಡಿತಾ ಇದ್ದಾನೆ ಅವನು. ಯಾವ ಪಾಯಿಂಟನ್ನು? ಅದೇ ಇವ್ರಿಗೆ ಕರೆಕ್ಟ್ ಪಾಕಿಸ್ತಾನವರೇ ಮಾಡಿರೋದು ಅಂತ ಸಾಕ್ಷಿ ಇಲ್ಲ. ಪಾಕಿಸ್ತಾನದಲ್ಲೇ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇದ್ದಾವೆ. ಪಾಕಿಸ್ತಾನದಲ್ಲಿ ನಾವು ಟೆರರಿಸ್ಟ್ ಅಟ್ಯಾಕ್ ಅನುಭವಿಸ್ತಾ ಇದೀವಿ. ಇತ್ತೀಚೆಗೆ ರೈಲೇ ನಮ್ನ ತಗೊಂಡೋಗ್ಬಿಟ್ರು. ಸೊ ಈ ಟೆರರಿಸ್ಟ್ ನಮ್ಮಿಂದ ಬಂದಿಲ್ಲ, ಆಫ್ಘಾನಿಂದ ಸ್ಪಾನ್ಸರ್ ಆಗಿರ್ಬೋದು, ಇಲ್ಲ ಅಲ್ಲೇ ಲೋಕಲ್ ಟೆರರಿಸ್ಟ್ ಇರ್ಬೋದು, ಯಾರು ಅಂತ ನಮಗೆ ಗೊತ್ತಿಲ್ಲ. ಸೊ ಈ ಒಂದು ಪಾಯಿಂಟ್ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಆರ್ಗ್ಯೂ ಮಾಡ್ತಾ ಇದ್ದಾನೆ. ಈ ಕಡೆ ಚೈನಾನು ಅದ್ರ ತಕ್ಕನಾಗೆ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದೆ, ಈ ಕಡೆ ಟರ್ಕಿನೂ ಕಾಯ್ತಾ ಇತ್ತು, ಅದಕ್ಕೆ ತಕ್ಕನಾಗಿ ಸಪೋರ್ಟ್ ಕೊಡ್ತಾ ಇದೆ. ಕ್ವೈಟ್ ನ್ಯಾಚುರಲ್ ಅಲ್ವಾ ಸರ್? ಈಗ ಸಾಕ್ಷಿ ಕೊಡಿ, ನಮ್ಮ ಭಾರತದ ನಮ್ಮ ಮಣ್ಣಿನ ಕಾನೂನೇ ಸಾಕ್ಷಿಗಳನ್ನ ಕೇಳುತ್ತೆ ಎಲ್ಲದಕ್ಕೂ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ ಅವರು, ಕೇಳ್ತಾರೆ. ಸೊ ಈಗ ಈ 4 ಟೆರರಿಸ್ಟ್ನ ಸಿಕ್ಕಾಪಟ್ಟೆ ಕೂಂಬಿಂಗ್ ಆಪರೇಷನ್ಸ್ ನಡೀತಾ ಇದೆ. ಈಗೇನಾಗಿದೆ, ಅವ್ರ ಜ್ಯೂರಿಸ್ಟಿಕ್ಷನ್ಸ್ ಚೇಂಜ್ ಮಾಡಿದ್ದಾರೆ. 15 ಕಾಪ್ಸ್ ಅಂತ ಇರುತ್ತೆ, ಆ ಜ್ಯೂರಿಸ್ಟಿಕ್ಷನಲ್ಲಿ ಇದ್ರು, ಈಗ ಜಮ್ಮು ಸೈಡಿಗೆ ಬಂದಿದ್ದಾರೆ. ಆ ಜ್ಯೂರಿಸ್ಟಿಕ್ಷನ್ ಚೇಂಜಸ್ 16 ಕಾರ್ಪ್ಸ್ಗೆ ಬಂದಿದ್ದಾರೆ. ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಅಲ್ಲಿರೋ ಮೌಂಟನ್ಸು 100 ಮೀಟರ್ಸ್ ವಿಸಿಬಿಲಿಟಿ ಇರಲ್ಲ, ಕಾಣಲ್ಲ. ಆಮೇಲೆ ಅವರು ಬಳಕೆ ಮಾಡ್ತಾ ಇರೋ ಸೆಟ್ಸ್ ನೋಡಿದ್ರೆ ಅಲ್ಟ್ರಾ ಅಂತ ಯೂಸ್ ಮಾಡ್ತಿದ್ದಾರೆ. ಒಬ್ರಿಗೊಬ್ರು ಮೆಸೇಜ್ ಅಲ್ಟ್ರಾಲ್ ಮಾಡ್ಕೋತಾರೆ. ಅಲ್ಟ್ರಾ ಈಸ್ ಎನ್ಕ್ರಿಪ್ಟೆಡ್ ಮೆಸೇಜಸ್, ನಿಮ್ಗೆ ಏನು ಡಿಟೆಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆಮೇಲೆ ಆಲ್ಪೈನ್ ಕ್ವೆಸ್ಟ್ ಅಂತ ಒಂದು ಮ್ಯಾಪ್ ಯೂಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಗೂಗಲ್ ಮ್ಯಾಪ್ ತರ ರಿಸ್ಟೋರ್ಡ್ ಮ್ಯಾಪ್. ಸೊ ಯಾವ ಏರಿಯಾದೊಳಗೆ ಹೋಗ್ಬೋದು, ಎಲ್ಲಿ ತನಕ ಹೋಗಿ ಅವ್ರದ್ದೇನು
LOCಗೆ ಹೋಗ್ತಾರೋ ಇಲ್ಲ ಬೇರೆ ಯಾವುದೋ ಅವರು ನಿರ್ದಿಷ್ಟವಾದ ಜಾಗಕ್ಕೆ ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ಅದನ್ನ ಟ್ರೇಸ್ ಔಟ್ ಮಾಡೋಕ್ಕೆ ನಮ್ಮ ಹತ್ರ ಯಾವುದೇ ಟೆಕ್ನಾಲಜಿ ಇಲ್ಲ ಟು ಬ್ರೇಕ್ ಡೌನ್ ವೇರ್ ದೇ ಆರ್. ಅಲ್ಟ್ರಾ ಈವನ್ ಆನ್ ಮಾಡಿದ್ರು 5 to 10 ಕಿಲೋಮೀಟರ್ಸ್ ರೇಂಜಲ್ಲಿ ಇವ್ರು ಇದ್ದಾರೆ ಅಂತ ಗೊತ್ತಾಗುತ್ತೆ ಹೊತ್ತು ನಿಖರವಾಗಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಸರ್ ಮೂಸಾ ಅನ್ನುವಂತಹ ಒಬ್ಬ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತ ಮಾಜಿ ಸೇನಾಧಿಕಾರಿ ಅಂತೆ ಪಾಕಿಸ್ತಾನ SSG ಇಂದ ಮಾರ್ಕೋಸ್ ಕಮಾಂಡೋ ಇಂದ ಬಂದಿರೋ ಸಾಕ್ಷಿ ಸಾಕಾಗಲ್ವಾ ಸರ್? ಅಲ್ಲ ಇದು ನಮ್ಗೆ ಗೊತ್ತಿದೆ, ಬಟ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಮ್ಮ ಹೈಕೋರ್ಟ್ ಅಲ್ಲಿ ಹೋದ್ರೇನೆ ಎಷ್ಟು ತರ ಸಾಕ್ಷಿಗಳು ಕೇಳ್ತಾರೆ. ಇನ್ನೊಂದು ಈಗ ಫಾರ್ ಎಕ್ಸಾಂಪಲ್ ಹೈಪಥೆಟಿಕಲಿ ಲೆಟ್ ಅಸ್ ಬಿ ಫೇರ್ ಇನ್ ಅವರ್ ಅಸೆಸ್ಮೆಂಟ್. ಅಲ್ಲಿ ಟೆರರ್ ಅಟ್ಯಾಕ್ ಆಯಿತು. ಆ ದಿವಸದಲ್ಲಿ 1,000 ಟೂರಿಸ್ಟ್ ದೇ ಹ್ಯಾವ್ ಗಾನ್ ಅಪ್ ಅಂಡ್ ಡೌನ್. ಎಟ್ ದ ಟೈಮ್ ಆಫ್ ಅಟ್ಯಾಕ್ ಫಾರ್ ದಟ್ ಒನ್ ಪರ್ಟಿಕ್ಯುಲರ್ ಅವರ್ ಲೆಟ್ ಅಸ್ ಸೇ 100 ಏನಪ್ಪ ಅಂದ್ರೆ ಟೂರಿಸ್ಟ್ ಇದ್ರಲ್ಲಿ. ಹೌ ಇಸ್ ದಟ್ ನಾಟ್ ಇವನ್ ಒನ್ ಕ್ಯಾಮ್ರಾ ಹ್ಯಾಸ್ ದ ಫೋಟೋಗ್ರಾಫ್ ಆಫ್ ಎ ಟೆರರಿಸ್ಟ್? ಓಕೆ. ಈಗ ಫಸ್ಟ್ ಥಿಂಗ್ ವಾಟ್ ಇಫ್ ಐ ವಾಸ್ ಅ ಜನರಲ್, ಇಫ್ ಐ ವಾಸ್ ಎ ಹೋಮ್ ಮಿನಿಸ್ಟರ್, ಹೋಮ್ ಸೆಕ್ರೆಟರಿ, ವಾಟ್ ಐ ವುಡ್ ಹವ್ ಡನ್, ಎಲ್ಲ ಟೂರಿಸ್ಟ್ ಕಡೆಯಿಂದ ಐ ವುಡ್ ಹವ್ ಸೀನ್ ಹ್ಯಾವ್ ಯು ಟೇಕನ್ ಕಂಪ್ಲೀಟ್ ನೀವೇನೇನು ಫೋಟೋಗ್ರಫಿ ಮಾಡಿರಿ, ವಿಡಿಯೋಗ್ರಫಿ ಮಾಡಿರಿ, ಅಟ್ಲೀಸ್ಟ್ ಸಿ ದೇ ಆರ್ ದೇರ್ ಓನ್ಲಿ. ಇಟ್ ಇಸ್ ನಾಟ್ ದಟ್ ಸ್ಪೊರಾಡಿಕ್ ಫೈರಿಂಗ್ ಬಂದು ಒಂದು 2 ನಿಮಿಷದಲ್ಲಿ ಫೈರ್ ಮಾಡಿ ಓಡೋಗ್ಬಿಟ್ರಂತ ಆ ಸಿಚುವೇಶನ್ ಇದ್ದಿದ್ದಿಲ್ಲ. ದೇ ಹ್ಯಾವ್ ಇಂಟರ್ವ್ಯೂಡ್ ದ ಸ್ಟೋರೀಸ್ ವಿಚ್ ಆರ್ ಕಮಿಂಗ್ ಅಟ್, ದೇ ಹ್ಯಾವ್ ಇಂಟರ್ವ್ಯೂಡ್, ದೇ ವೇರ್ ದೇರ್ ಫಾರ್ half an hour to 1 hour. ಇಷ್ಟು ಅಂದ್ಕೊಳ್ಳೆ ಮೇ ಬಿ ಇನ್ ದ ನಿಯರ್ ಹೆದರ್ಕೊಂಡು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿರ್ಲಿಕ್ಕಿಲ್ಲ, ಫೋಟೋ ತೆಗೆದಿರ್ಲಿಕ್ಕಿಲ್ಲ, ಬಟ್ ಚಾಪ್ ಫ್ರಮ್ ಡಿಸ್ಟೆಂಟ್ ವುಡ್ ಹವ್ ಡನ್. ಈಗ ಒಂದೇ ಒಂದು ಸಣ್ಣ ಸ್ಲೈಟ್ ಎವಿಡೆನ್ಸ್ ಏನು ರನ್ ಆಗ್ತಾ ಇದೆ ಅಂದ್ರೆ ಆ ಜಿಪ್ ಮಾಡೋದ್ರೆ ಏನಂತಂದ್ರೆ ಬ್ಯಾಕ್ ಗ್ರೌಂಡ್ದಲ್ಲಿ ಏನೋ ಗನ್ ಶೂಟ್ ಮಾಡೋದು ಬರ್ತದೆ, ಬಟ್ ಯು ಕೆನಾಟ್ ಮೇಕ್ ಔಟ್, ಯು ಕೆನಾಟ್ ಸಿ ದ ಫೇಸ್. ಫಸ್ಟ್ ಇಫ್ ಆರ್ ದೇ 4, ಆರ್ ದೇ 6, ಆರ್ ದೇ 2, ವಿ ಆರ್ ನಾಟ್ ಕ್ಲಿಯರ್. ಒಂದ್ ವೇಳೆ ಫೋಟೋ ಇತ್ತಂದ್ರೆ ಅವ್ರಿಗೆ ಹಂಟ್ ಮಾಡೋದು ಈಸಿ ಆಗ್ತದೆ, ಈಸಿ ಆಗುತ್ತೆ. ಈಗ ಸ್ಕೆಚ್ ಇನ್ನೊಂದು ವಿಡಿಯೋ ಇದೆ, 2 ದಿವಸದ ಹಿಂದೆ ಒಂದು ಮಗು ಡಾನ್ಸ್ ಮಾಡ್ತಾ ಇದೆ, ಅವ್ರು ಪಾಸ್ ಆಗ್ತಾ ಅದು ರೀಲ್ ಯಾರೋ ರೀಲ್ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್. ದೇರ್ ಆರ್ 2 ಪೀಪಲ್ ಇನ್ ದ ಬ್ಯಾಕ್ ಗ್ರೌಂಡ್ ಪಾಸಿಂಗ್. ಅದ್ರಲ್ಲಿ ಒಂದು ಸ್ವಲ್ಪ ಮುಖ ಅದರಲ್ಲಿ ಒಬ್ಬ ಮಾಡಬಹುದು, ಬಹಳ ಸ್ಪಷ್ಟವಾದ ನಿಖರವಾದ ಹೋಲಿಕೆ ಇದೆ.